ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಮೆನಿಂಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಮ ಬ್ರೇನ್ ಆ್ಯಂಡ್ ಸ್ಪೈನಲ್ ಕಾರ್ಡಿಗೆ ಒಂದು ಕವರಿಂಗ್ ಮೆಂಬ್ರೇನ್ ಇರುತ್ತೆ, ಒಂದು ಕವರಿಂಗ್ ಲೇಯರ್ ಇರುತ್ತೆ. ಆ ಲೇಯರನ್ನು ನಾವು ಮೆನಿಂಜಸ್ ಅಂತ ಹೇಳ್ತೀವಿ. ಓಕೆ, ಸೊ ಮೆನಿಂಜಸ್ ಅಂದರೆ ಏನು ಸರ್? ಇಟ್ ಈಸ್ ಅ ಕವರಿಂಗ್ ಲೇಯರ್, ಇಟ್ ಈಸ್ ಅ ಪ್ರೊಟೆಕ್ಟಿವ್ ಲೇಯರ್. ಇದು ಏನಿದೆ? ಪ್ರೊಟೆಕ್ಟಿವ್ ಕವರಿಂಗ್ ಲೇಯರ್ ಇದೆ. ಎದಕ್ಕೆ ಕವರ್ ಮಾಡ್ತಾ ಇದೆ ಸರ್? ಬ್ರೇನ್ ಆ್ಯಂಡ್ ಸ್ಪೈನಲ್ ಕಾರ್ಡಿಗೆ ಕವರ್ ಮಾಡ್ತಾ ಇದೆ. ಓಕೆ, ಸೊ ಡೆಫಿನಿಷನ್ ನೋಡೋಣ. ಮೆನಿಂಜಸ್ ಆರ್ ದಿ 3 ಪ್ರೊಟೆಕ್ಟಿವ್ ಮೆಂಬ್ರೇನ್ಸ್. ಎಷ್ಟಿದ್ದಾವೆ ಸರ್? 3 ಪ್ರೊಟೆಕ್ಟಿವ್ ಮೆಂಬ್ರೇನ್ಸ್, 3 ಲೇಯರ್ಸ್ ಬರ್ತವೆ. ಮೆನಿಂಜಸ್ ಒಳಗಡೆ ಎಷ್ಟು ಲೇಯರ್ಸ್ ಬರ್ತವೆ ಸರ್? 3 ಲೇಯರ್ಸ್ ಬರ್ತವೆ. ಏನು ಮಾಡ್ತವೆ? ಪ್ರೊಟೆಕ್ಷನ್ ಮಾಡ್ತವೆ. ಅದಕ್ಕೋಸ್ಕರ ಪ್ರೊಟೆಕ್ಟಿವ್ ಮೆಂಬ್ರೇನ್ ಅಂತ ಹೇಳ್ತಾ ಇದ್ದೀವಿ. ದಟ್ ಸರೌಂಡ್ ದಿ ಬ್ರೇನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಹೌದು ಸರ್, ಇದು ಬ್ರೇನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಅರೌಂಡ್ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಟು ಪ್ರೊವೈಡ್ ಮೆಕ್ಯಾನಿಕಲ್ ಪ್ರೊಟೆಕ್ಷನ್. ಹೌದು ಸರ್, ಇದು ಪ್ರೊಟೆಕ್ಷನ್ ಮಾಡುತ್ತೆ. ಇಂಜುರಿ ಆದರೆ ಇದು ಶಾಕ್ ಅಬ್ಸರ್ವರ್ ಥರ ಹೆಲ್ಪ್ ಮಾಡುತ್ತೆ, ಇಂಜುರಿ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ಆ್ಯಂಡ್ ಸಪೋರ್ಟ್ ಆ್ಯಂಡ್ ಪಾತ್ವೇ ಫಾರ್ ಬ್ಲಡ್ ವೆಸಲ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಸಪೋರ್ಟ್ ಕೊಡುತ್ತೆ. ಇದು ನಮ್ಮ ಬ್ರೈನನ್ನು ಆ್ಯಂಡ್ ಸ್ಪೈನಲ್ ಕಾರ್ಡನ್ನು ಸಪೋರ್ಟ್ ಕೊಡುತ್ತೆ. ಆ್ಯಂಡ್ ಪಾತ್ವೇ ಫಾರ್ ಬ್ಲಡ್ ವೆಸಲ್ಸ್. ಸೊ ಇದ್ರ ಒಳಗಡೆ ಕೂಡ ಏನಿರ್ತವೆ? ಬ್ಲಡ್ ವೆಸಲ್ಸ್ ಇರ್ತವೆ. ಮೆನಿಂಜಸ್ ಒಳಗಡೆಯಿಂದ ಬ್ಲಡ್ ವೆಸಲ್ ಬಂದು ನಮ್ಮ ಬ್ರೈನ್ ತನ ಸಪ್ಲೈ ಕೂಡ ಮಾಡ್ತವೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಮೆನಿಂಜಸ್ ಡೆಫಿನೇಷನ್: 3 ಪ್ರೊಟೆಕ್ಟಿವ್ membranes that surround brain and spinal cord, provide mechanical protection, support and pathway for blood vessels. ಓಕೆ, ಸೊ ಇದ್ರೊಳಗಿಂದ ಕೆಲವೊಂದು ಬ್ಲಡ್ ವೆಸಲ್ಸ್ ಕೂಡ ಸಪ್ಲೈ ಆಗ್ತವೆ. ಓಕೆ, ಸೊ ಲೇಯರ್ಸ್ ಆಫ್ ಮೆನಿಂಜಸ್ ನಾವು ನೋಡಿದಾಗ ಲೇಯರ್ಸ್ ಎಷ್ಟು ಲೇಯರ್ಸ್ ಇದ್ದಾವೆ ಸರ್? ಇಲ್ಲಿ 3 ಲೇಯರ್ಸ್ ಇರ್ತವೆ. ಡೆಫಿನೇಷನ್ಲಿ ನಾವು ನೋಡಿದ್ದೀವಿ. ಫಸ್ಟ್ ಲೇಯರ್ಸ್ ನೋಡೋಣ. ಲೇಯರ್ಸ್ ಆಫ್ ಮೆನಿಂಜಸ್ ಫಸ್ಟ್ ನಾವು ನೋಡೋಣ. ಡ್ಯೂರಾಮ್ಯಾಟರ್. ಡ್ಯೂರಾಮ್ಯಾಟರ್ ಇಸ್ ಔಟರ್ ಲೇಯರ್. ಓಕೆ, ಸೊ ಡ್ಯೂರಾಮ್ಯಾಟರ್ ಅಂದರೆ ಏನು ಸರ್? ಔಟರ್ ಲೇಯರ್ ಆಫ್ ಮೆನಿಂಜಸ್ ಈಸ್ ನೋನ್ ಆಸ್ ಡ್ಯೂರಾಮ್ಯಾಟರ್. ಮಿಡಲ್ ಲೇಯರ್ ಯಾವುದಿದೆ ಸರ್? ಮಿಡಲ್ ಲೇಯರ್ ಇಸ್ ಅರೆಕ್ನಾಯ್ಡ್ ಮ್ಯಾಟರ್. ಓಕೆ, ಸೊ ಮಿಡಲ್ ಲೇಯರ್ ಇಸ್ ಅರೆಕ್ನಾಯ್ಡ್ ಮ್ಯಾಟರ್. ಆ್ಯಂಡ್ ಇನ್ನರ್ ಲೇಯರ್ ಯಾರಿದ್ದಾರೆ ಸರ್? ಪಯಾಮ್ಯಾಟರ್. ಇನ್ನರ್ ಲೇಯರ್ ಯಾರಿದ್ದಾರೆ? ಪಯಾಮ್ಯಾಟರ್. ಸೊ ನಮ್ಮ ಹತ್ರ ಇಲ್ಲಿ 3 ಮೆನಿಂಜಿಯಲ್ ಲೇಯರ್ ನೋಡೋಕೆ ಕಾಣಿಸುತ್ತೆ. ಡ್ಯೂರಾಮ್ಯಾಟರ್ ವಿಚ್ ಇಸ್ ಔಟರ್ ಲೇಯರ್ ಆಫ್ ದಿ ಮೆನಿಂಜಸ್, ಅರೆಕ್ನಾಯ್ಡ್ ಮ್ಯಾಟರ್ ವಿಚ್ ಇಸ್ ಮಿಡಲ್ ಲೇಯರ್ ಆಫ್ ದಿ ಮೆನಿಂಜಸ್, ಆ್ಯಂಡ್ ಪಯಾಮ್ಯಾಟರ್ ವಿಚ್ ಇಸ್ ಇನ್ನರ್ ಲೇಯರ್ ಆಫ್ ದಿ ಮೆನಿಂಜಸ್. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಕೆಳಗಡೆ ಇಲ್ಲಿ ಏನಿದೆ? ಬ್ರೇನ್. ಸೊ ಓಕೆ, ಇಲ್ಲಿ ಬ್ರೇನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಎಲ್ಲಕ್ಕಿಂತ ಮೇಲ್ಗಡೆ ಸ್ಕಿನ್ ಇದೆ ಅಥವಾ ಸ್ಕಾಲ್ಪ್ ಅಂತ ನಾವು ಹೇಳ್ಬೋದು. ಸ್ಕಿನ್ ಇದೆ ಸರ್, ಇದ್ರ ಮೇಲೆ ಹೇರ್ ಕೂಡ ಇದ್ದಾವೆ. ನಿಮ್ಮ ಹೇರ್ಸ್ ಇರ್ತಾವೆಲ್ಲ, ಸೊ ಇದ್ರ ಮೇಲೆ ಸ್ಕಿನ್ ಮೇಲೆ ಹೇರ್ಸ್ ಇದೆ. ಜಸ್ಟ್ ಅದ್ರ ಕೆಳಗಡೆ ನಾವು ನೋಡಿದ್ರೆ ಇಲ್ಲಿ ಏನು ಬರುತ್ತೆ? ಕ್ರೇನಿಯಂ. ಕ್ರೇನಿಯಂ ಅಂದರೆ ಏನು ಸರ್? ಸ್ಕಲ್. ಓಕೆ, ಏನು ಬರ್ತಾ ಇದೆ? ಸ್ಕಲ್. ಸ್ಕಲ್ಲಿನ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ, ಪೆರಿಯಾಸ್ಟಿಯಂ. ವಾಟ್ ಈಸ್ ಪೆರಿಯಾಸ್ಟಿಯಂ? ಔಟರ್ ಲೇಯರ್ ಆಫ್ ದಿ ಬೋನ್ ಈಸ್ ಪೆರಿಯಾಸ್ಟಿಯಂ. ಹೌದಲ್ಲ? ಸೊ ಔಟರ್ ಲೇಯರ್ ಆಫ್ ದಿ ಕ್ರೇನಿಯಂ ಈಸ್ ಪೆರಿಯಾಸ್ಟಿಯಂ. ಸೊ ಎಲ್ಲಕ್ಕಿಂತ ಮೇಲ್ಗಡೆ ಸ್ಕಿನ್ ಬರುತ್ತೆ, ಅದಾಗಿದ್ಮೇಲೆ ಪೆರಿಯಾಸ್ಟಿಯಂ ಬರುತ್ತೆ, ಅದಾಗಿದ್ಮೇಲೆ ಬೋನ್, ಕ್ರೇನಿಯಂ ಅಥವಾ ಸ್ಕಲ್ ಅಂತೀವಲ್ಲ ಅದು ಬರುತ್ತೆ. ಸೊ ಅದ್ರ ಕೆಳಗೆ ಏನು ಸ್ಟಾರ್ಟ್ ಆಗುತ್ತೆ? ಮೆನಿಂಜಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಡ್ಯೂರಾಮ್ಯಾಟರ್ ಎಲ್ಲಿದೆ ಸರ್? ಮೆನಿಂಜಸ್ 3 ಲೇಯರ್ಸ್ ಇದ್ದಾವೆ: ಪಯಾಮ್ಯಾಟರ್, ಅರೆಕ್ನಾಯ್ಡ್ ಮ್ಯಾಟರ್ ಆ್ಯಂಡ್ ಡ್ಯೂರಾಮ್ಯಾಟರ್. ಸೊ ಡ್ಯೂರಾಮ್ಯಾಟರ್ ಮೆನಿಂಜಸ್ ಅಲ್ಲಿ ಎಲ್ಲಕ್ಕಿಂತ ಔಟರ್ ಲೇಯರ್ ಇದೆ. ಔಟರ್ ಲೇಯರ್ ಆಫ್ ಮೆನಿಂಜಸ್ ಈಸ್ ಡ್ಯೂರಾಮ್ಯಾಟರ್. ಸೊ ಮಿಡಲ್ ಲೇಯರ್ ಯಾವುದಿದೆ? ಅರೆಕ್ನಾಯ್ಡ್ ಮ್ಯಾಟರ್ ಇದೆ. ಲಾಸ್ಟ್ ಪಯಾಮ್ಯಾಟರ್ ಇದೆ, ಇನ್ನರ್ ಲೇಯರ್ ಅಥವಾ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ವಿತ್ ಬ್ರೇನ್. ಓಕೆ, ಸೊ ಪಯಾಮ್ಯಾಟರ್ ಏನು ಮಾಡ್ತಾ ಇದೆ ಸರ್? ಇಟ್ ಈಸ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ವಿತ್ ಬ್ರೇನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಡ್ಯೂರಾಮ್ಯಾಟರ್, ಅರೆಕ್ನಾಯ್ಡ್ ಮ್ಯಾಟರ್ ಆ್ಯಂಡ್ ಪಯಾಮ್ಯಾಟರ್ ಈ ಥರ ಇರುತ್ತೆ. ಸೊ 1 by 1 ಡೀಟೇಲ್ ಆಗಿ ನಾವು ನೋಡೋಣ. ಸೊ ಡ್ಯೂರಾಮ್ಯಾಟರ್ ಸ್ಟ್ರಕ್ಚರ್ ನಾವು ನೋಡಿದಾಗ, ಸೊ ಡ್ಯೂರಾಮ್ಯಾಟರ್ ಹೇಗಿರುತ್ತೆ ಸರ್? ಇದು ಡ್ಯೂರೇಬಲ್ ಇರುತ್ತೆ. ಡ್ಯೂರೇಬಲ್ ಎದ್ರ ಹತ್ರ ಇದೆ ಸರ್? ಇದು ಬೋನ್ ಹತ್ರ ಇದೆ. ಓಕೆ, ಸೊ ಬೋನ್ ಹತ್ರ ಇದೆ, ಅದಕ್ಕೋಸ್ಕರ ಇದು ಥಿಕ್ ಇರುತ್ತೆ. ಓಕೆ, ಸೊ ಜಸ್ಟ್ ಅದಿಷ್ಟೇ ನೆನ್ಪಿಟ್ಕೊಳ್ಳಿ. ಡ್ಯೂರಾಮ್ಯಾಟರ್ ನಾವು ಸ್ಟ್ರಕ್ಚರ್ ನೋಡಿದಾಗ ಕಂಪೋಸ್ಡ್ ಆಫ್ 2 ಲೇಯರ್. ಮತ್ತೆ ಡ್ಯೂರಾಮ್ಯಾಟರ್ ಒಳಗಡೆ 2 ಲೇಯರ್ ನೋಡೋಕ್ಕೆ
ಕಾಣಿಸುತ್ತವೆ. ಓಕೆ, ಕಂಪೋಸ್ಡ್ ಆಫ್ 2 ಲೇಯರ್ಸ್ ಇನ್ ದಿ ಕ್ರೇನಿಯಲ್ ರೀಜನ್. ಓಕೆ, ಸೊ ಎಲ್ಲಿ ಸರ್ ಸ್ಪೆಷಲಿ 2 ಲೇಯರ್ಸ್ ಎಲ್ಲಿ ಪ್ರೆಸೆಂಟ್ ಇರ್ತವೆ? ಇನ್ ಕ್ರೇನಿಯಲ್ ರೀಜನ್ ಅಂದ್ರೆ ಸ್ಕಲ್ ಅಥವಾ ಬ್ರೇನ್ ಹತ್ರ. ಓಕೆ, ಸೊ ಅರೌಂಡ್ ಬ್ರೇನ್ ಡ್ಯೂರಾ ಮ್ಯಾಟರ್ ಇರುತ್ತೆ ಅಲ್ಲ, ಬ್ರೇನ್ ಅರೌಂಡ್ನು ಇರುತ್ತೆ ಆ್ಯಂಡ್ ಸ್ಪೈನಲ್ ಕಾರ್ಡ್ ಸುತ್ತನೂ ಪ್ರೆಸೆಂಟ್ ಇರುತ್ತೆ. ಬಟ್ ಇನ್ ಕ್ರೇನಿಯಂ ಅಂದ್ರೆ ಬ್ರೇನ್ ಹತ್ರ ನಾವು ನೋಡಿದಾಗ, ಸೊ ಎಲ್ಲಿ ಸ್ಕಲ್ ಇರುತ್ತೆ ಅಲ್ಲ ಅಲ್ಲಿ ನೋಡಿದಾಗ ಇಟ್ ಈಸ್ ಮೇಡ್ ಅಪ್ ಆಫ್ 2 ರೀಜನ್ಸ್. ಒಂದು ಪೆರಿಯಾಸ್ಟಿಯಲ್ ಲೇಯರ್, ಇನ್ನೊಂದು ಮೆನಿಂಜಿಯಲ್ ಲೇಯರ್. ಓಕೆ, ಸೊ ಪೆರಿಯಾಸ್ಟಿಯಲ್ ಲೇಯರ್ ಆ್ಯಂಡ್ ಮೆನಿಂಜಿಯಲ್ ಲೇಯರ್. ಸೊ ಪೆರಿಯಾಸ್ಟಿಯಲ್ ಲೇಯರ್ ಏನಿರುತ್ತೆ ಅಲ್ಲ ಅಟ್ಯಾಚ್ಡ್ ಟು ದಿ ಸ್ಕಲ್ಲಿಗಿದು ಅಟ್ಯಾಚ್ ಇದೆ, ಅದಕ್ಕೋಸ್ಕರ ನಾವು ಇದನ್ನ ಪೆರಿಯಾಸ್ಟಿಯಲ್ ಲೇಯರ್ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಮೆನಿಂಜಿಯಲ್ ಲೇಯರ್ ಫಾರ್ಮ್ಸ್ ಡ್ಯೂರಲ್ ಫೋಲ್ಡ್ಸ್. ಸೊ ಡಯಾಗ್ರಾಮ್ ಅಲ್ಲಿ ನಾವು ನೋಡಿದಾಗ, ಸೊ ದಿಸ್ ಇಸ್ ಡ್ಯೂರಾ ಮ್ಯಾಟರ್ ಒಳಗಡೆ ನಮಗೆ 2 ಲೇಯರ್ ನೋಡೋಕೆ ಕಾಣಿಸ್ತಾ ಇದೆ. ಓಕೆ, ಸೊ ಒಂದು ಏನಿದೆ ಪೆರಿಯಾಸ್ಟಿಯಲ್ ಲೇಯರ್, ಇನ್ನೊಂದು ಮೆನಿಂಜಿಯಲ್ ಲೇಯರ್. ಓಕೆ, ಸೊ ಸ್ವಲ್ಪ ಬ್ಲರ್ ಬಂದಿದೆ, ನೀವು ವಿಡಿಯೋ ಕ್ವಾಲಿಟಿ ಇನ್ಕ್ರೀಸ್ ಮಾಡಿ ನೋಡ್ಬೋದು. ಓಕೆ, ಸೊ ದಿಸ್ ಈಸ್ ಬೋನ್, ಸ್ಕಲ್ ಬೋನ್. ಓಕೆ, ಸ್ಕಲ್ ಬೋನಿಗೆ ಅಟ್ಯಾಚ್ ಇರೋದು ಯಾವುದು ಸರ್? ಪೆರಿಯಾಸ್ಟಿಯಲ್ ಲೇಯರ್. ಓಕೆ, ಇನ್ನೊಂದು ಅದ್ರ ಕೆಳಗಡೆ ಇರೋದು ಮೆನಿಂಜಿಯಲ್ ಲೇಯರ್. ಜಸ್ಟ್ ನೀವು ಇಷ್ಟು ನೆನಪಿಟ್ಕೊಡಿ ಸರ್, ಡ್ಯೂರಾ ಮ್ಯಾಟರ್ ಒಳಗಡೆ 2 ಲೇಯರ್ ಇರ್ತವೆ, ಸ್ಪೆಷಲಿ ಇನ್ ಬ್ರೇನ್. ಓಕೆ, ಸೊ ಬ್ರೇನ್ ಹತ್ರ ಮೀನ್ಸ್ ಕ್ರೇನಿಯಂ ಹತ್ರ. ಕ್ರೇನಿಯಂ ಅಂದ್ರೆ ಸರ್ ಬೋನ್ ಇರುತ್ತೆ ಅಲ್ಲ, ಅಲ್ಲಿ ನಿಮ್ಗೆ ನೋಡೋಕೆ ಕಾಣಿಸುತ್ತೆ 2 ಲೇಯರ್ಸ್ ನಿಮ್ಗೆ ನೋಡೋಕೆ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇನ್ ಸ್ಪೈನಲ್ ಕಾರ್ಡ್ ಓನ್ಲಿ 1 ಮೆನಿಂಜಿಯಲ್ ಲೇಯರ್. ಓಕೆ, ಅಂದ್ರೆ ಏನು? ಸ್ಪೈನಲ್ ಕಾರ್ಡ್ ಡ್ಯೂರಾ ಮ್ಯಾಟರ್ ಇರುತ್ತಲ್ಲ, ಡ್ಯೂರಾ ಮ್ಯಾಟರ್ ಇನ್ ದಿ ಸ್ಪೈನಲ್ ಕಾರ್ಡ್ ಅಲ್ಲಿ ನಾವು ನೋಡಿದಾಗ 2 ಲೇಯರ್ ನೋಡೋಕೆ ಕಾಣಿಸೋದಿಲ್ಲ. ಓನ್ಲಿ ಬ್ರೇನ್ ಹತ್ರನೇ 2 ಲೇಯರ್ಸ್ ನಮಗೆ ನೋಡೋಕೆ ಕಾಣಿಸುತ್ತೆ. ಓಕೆ, ಸೊ ಓನ್ಲಿ ಅಲ್ಲಿ ಮೆನಿಂಜಿಯಲ್ ಲೇಯರ್ ಇರುತ್ತೆ, ನೋ ಪೆರಿಯಾಸ್ಟಿಯಲ್ ಲೇಯರ್ ಅಲ್ಲಿ ಇರೋದಿಲ್ಲ. ಯಾಕಂದ್ರೆ ಸ್ಕಲ್ ಎಲ್ಲಿರುತ್ತೆ ಸರ್? ಓನ್ಲಿ ತಲೆಯಲ್ಲಿರುತ್ತೆ, ಸ್ಪೈನಲ್ ಕಾರ್ಡ್ ರೀಜನ್ ಅಲ್ಲಿ ಇರೋದಿಲ್ಲ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು. ಸೊ ಡ್ಯೂರಾ ಮ್ಯಾಟರ್ ಹೇಗಿರುತ್ತೆ ಸರ್? ಇಟ್ ಇಸ್ ಥಿಕ್ ಮೆಂಬ್ರೇನ್. ಇದೊಂದು ಪಾಯಿಂಟ್ ಬರ್ಕೊಳ್ಳಿ, ಥಿಕ್ ಇರುತ್ತೆ. ಓಕೆ, ಸೊ ಬೋನ್ ಹತ್ರ ಪ್ರೆಸೆಂಟ್ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ಇದು ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಥಿಕ್ ಇರುತ್ತೆ. ಸೊ ಡ್ಯೂರಾ ಮ್ಯಾಟರ್ ಇಟ್ ಇಸ್ ಅ ಥಿಕ್ ಮೆಂಬ್ರೇನ್ ಮೇಡ್ ಅಪ್ ಆಫ್ 2 ಲೇಯರ್ಸ್. 2 ಲೇಯರ್ ಇದ್ದಾವೆ, ಒಂದು ಪೆರಿಯಾಸ್ಟಿಯಲ್ ಅಂಡ್ ಮೆನಿಂಜಿಯಲ್ ಲೇಯರ್. ಓನ್ಲಿ ಪೆರಿಯಾಸ್ಟಿಯಲ್ ಲೇಯರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಪೆರಿಯಾಸ್ಟಿಯಲ್ ರೀಜನ್ ಪ್ರೆಸೆಂಟ್ ಓನ್ಲಿ ಇನ್ ಬ್ರೇನ್. ಓಕೆ, ಸೊ ಅದೇ ಸ್ಪೈನಲ್ ಕಾರ್ಡ್ ಅಲ್ಲಿ ನೋಡಿದಾಗ ಓನ್ಲಿ 1 ಮೆನಿಂಜಿಯಲ್ ಲೇಯರ್ ಇಸ್ ಪ್ರೆಸೆಂಟ್. ನಮ್ಮ ಬ್ರೇನ್ ಒಳಗಡೆ ನೋಡಿದಾಗ, ನಮ್ಮ ಬ್ರೇನ್ ಕವರಿಂಗ್ ಡ್ಯೂರಾ ಮ್ಯಾಟರ್ ಒಳಗಡೆ ಪೆರಿಯಾಸ್ಟಿಯಲ್ ಲೇಯರ್ನು ಇರುತ್ತೆ, ಮೆನಿಂಜಿಯಲ್ ಲೇಯರ್ನು ಇರುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಸ್ಪೆಷಲ್ ಫೋಲ್ಡ್ಸ್. ಓಕೆ, ಸೊ ಜಸ್ಟ್ ನಾವು ಮೆನಿಂಜಿಯಲ್ ಲೇಯರ್ ಅಂತ ಹೇಳ್ತಿದ್ವಿ. ಸೊ ಮೆನಿಂಜಿಯಲ್ ಫಾರ್ಮ್ಸ್ ಡ್ಯೂರಲ್ ಫೋಲ್ಡ್ಸ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ಸ್ಪೆಷಲ್ ಫೋಲ್ಡ್ಸ್ ನಾವು ನೋಡೋಣ. ಫೋಲ್ಡ್ ಏನ್ ಮಾಡ್ತಾ ಇದೆ ಸರ್ ಇದು? ಸೊ ಫಸ್ಟ್ ಫೋಲ್ಡ್ ಫ್ಯಾಲ್ಕ್ಸ್ ಸೆರಿಬ್ರಿ. ಓಕೆ, ಸೊ ಫ್ಯಾಕ್ಸ್ ಸೆರಿಬ್ರಿ ಅಂತ ನಾವು ಇದನ್ನ ಹೇಳ್ಬೋದು. ಓಕೆ, ಫ್ಯಾಕ್ಸ್ ಸೆರಿಬ್ರಿ ಏನ್ ಮಾಡ್ತಾ ಇದೆ ಸರ್ ಇದು? ಫ್ಯಾಕ್ಸ್ ಸೆರಿಬ್ರಿ ಬಿಟ್ವೀನ್ ಸೆರಿಬ್ರಲ್ ಹೆಮಿಸ್ಪಿಯರ್. ಓಕೆ, ಸೊ ನಮ್ಮ ಬ್ರೇನ್ ಇದೆ, ಸೊ ಇದೊಂದು ಹೆಮಿಸ್ಪಿಯರ್ ಇದೆ, ಇಲ್ಲಿ ನೋಡ್ಬೋದು ನೀವು. ಇದು ಒಂದು ಹೆಮಿಸ್ಪಿಯರ್ ಅಂಡ್ ಈ ಕಡೆ ಒಂದು ಹೆಮಿಸ್ಪಿಯರ್ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಅವೆರಡರ ಮಧ್ಯದಲ್ಲಿ ನಮಗೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ಲ, ಯಾರು ಮಾಡ್ತಾ ಇದ್ದಾರೆ? ಫ್ಯಾಕ್ಸ್ ಸೆರಿಬ್ರಿ. ಓಕೆ, ಸೊ ಫ್ರಂಟ್ ಇಂದ ನಾವು ನೋಡಿದಾಗ ನಮಗೆ ಯಾವ ತರ ಕಾಣಿಸುತ್ತೆ ಬ್ರೇನ್? ಸೊ ಈ ತರ ನಮಗೆ ಫ್ರಂಟ್ ಇಂದ ನೋಡಿದಾಗ ಕಾಣಿಸುತ್ತೆ. ಓಕೆ, ಸೊ ಇದು ಮಿಡಲ್ ನಿಮ್ಗೆ ಯಾರು ಫೋಲ್ಡ್ ಮಾಡ್ತಾ ಇದ್ದಾರೆ? ಓಕೆ, ಸೊ ಮಿಡಲ್ ಯಾರು ಡಿವೈಡ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಫ್ಯಾಕ್ಸ್ ಸೆರಿಬ್ರಿ ಅಂತ ನಾವು ಹೇಳಬೇಕು. ಓಕೆ, ಸೊ ಫ್ಯಾಕ್ಸ್ ಸೆರಿಬ್ರಿ ಇಟ್ ಇಸ್ ಅ ಡ್ಯೂರಲ್ ಫೋಲ್ಡ್, ಇಟ್ ಇಸ್ ಅ ಡ್ಯೂರಾ ಮ್ಯಾಟರ್ ಬಿಟ್ವೀನ್ ದಿ ಬಿಟ್ವೀನ್ ದಿ ಸೆರಿಬ್ರಲ್ ಹೆಮಿಸ್ಫಿಯರ್. 2 ಸೆರಿಬ್ರಲ್ ಹೆಮಿಸ್ಫಿಯರ್ ಮಧ್ಯದಲ್ಲಿ ಬರೋರು ಯಾರು ಸರ್? ಫ್ಯಾಕ್ಸ್ ಸೆರಿಬ್ರಿ. ಸೊ ಇನ್ನೊಂದು ನಾವು ನೋಡೋಣ, ಟೆಂಟೋರಿಯಂ ಸೆರಿಬೆಲ್ಲೈ. ಸರ್ ಟೆಂಟೋರಿಯಂ ಸೆರಿಬೆಲ್ಲೈ ಇದು ಎಲ್ಲಿ ಪ್ರೆಸೆಂಟ್ ಇದೆ? ಬಿಟ್ವೀನ್ ಸೆರಿಬ್ರಮ್ ಅಂಡ್ ಸೆರಿಬೆಲ್ಲಮ್. ಓಕೆ, ಸೊ ಮೇಲ್ಗಡೆ ಇರೋದು 2 ಸೆರಿಬ್ರಲ್ ಹೆಮಿಸ್ಫಿಯರ್ ಕೂಡಿ ಸೆರಿಬ್ರಮ್ ಅಂತ ಹೇಳ್ತೀವಿ. ಓಕೆ, ಸೊ ಸೆರಿಬ್ರಮ್ ಅಂಡ್ ಸೆರಿಬೆಲ್ಲಮ್ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಇದೆ ಅಲ್ಲ,
ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ಟೆಂಟೋರಿಯಂ ಸೆರಿಬೆಲ್ಲೈ. ಅಂದ್ರೆ ಅರ್ಥ ಏನು ಸರ್, ಎರಡೂ ಹೆಮಿಸ್ಫಿಯರ್ ಅನ್ನ ಯಾರು ಡಿವೈಡ್ ಮಾಡ್ತಾ ಇದ್ದಾರೆ, ಫ್ಯಾಕ್ಸ್ ಸೆರಿಬ್ರಿ. ಓಕೆ, ಸೊ ಅದೇ ಫೋಲ್ಡ್ ಈ ತರ ಬರ್ತಾ ಇದೆ ಕೆಳಗಡೆ. ಓಕೆ, ಸೊ ಇದೇನಿದೆ, ಫ್ಯಾಕ್ಸ್ ಸೆರಿಬ್ರಿ ಅಂಡ್, ಕಲರ್ ಚೇಂಜ್ ಮಾಡೋಣ, ಬಿಟ್ವೀನ್ ಸೆರಿಬ್ರಮ್ ಅಂಡ್ ಸೆರಿಬೆಲ್ಲಮ್. ಸೆರಿಬ್ರಮ್ ಅಂಡ್ ಸೆರಿಬೆಲ್ಲಮ್ಗೆ ಡಿವೈಡ್ ಮಾಡೋರು ಯಾರು ಸರ್, ಟೆಂಟೋರಿಯಂ ಸೆರಿಬೆಲ್ಲೈ. ಓಕೆ, ಸೊ ಟೆಂಟೋರಿಯಂ ಸೆರಿಬೆಲ್ಲೈ ಜಸ್ಟ್ ನೆನ್ಪಿಟ್ಕೊಳ್ಳಿ. ಡ್ಯೂರಾ ಮ್ಯಾಟರ್ ಏನ್ ಮಾಡ್ತಾ ಇದೆ ಸರ್, ಫೋಲ್ಡ್ ಮಾಡ್ತಾ ಇದೆ. ಸೊ ಸ್ಪೆಷಲ್ ಫೋಲ್ಡ್ ಅಲ್ಲಿ ಫ್ಯಾಕ್ಸ್ ಸೆರಿಬ್ರಿ ನಾವು ನೋಡಿದ್ದೀವಿ ಅಂಡ್ ಟೆಂಟೋರಿಯಂ ಸೆರಿಬೆಲ್ಲೈ ನಾವು ನೋಡಿದ್ದೀವಿ. ನೆಕ್ಸ್ಟ್ ನಾವು ನೋಡೋಣ ಸ್ಪೇಸಸ್. ಓಕೆ, ಸ್ಪೇಸ್ ನಾವು ನೋಡಿದಾಗ ಇಲ್ಲಿ ಯಾವ ಸ್ಪೇಸ್ ಇರುತ್ತೆ ಅಂತ. ಸೊ ಫಸ್ಟ್ ಎಪಿಡ್ಯೂರಲ್ ಸ್ಪೇಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಸ್ಪೆಷಲಿ ಇನ್ ದಿ ಸ್ಪೈನ್. ಎಪಿಡ್ಯೂರಲ್ ಅಂದ್ರೆ ಏನು ಸರ್, ಬಿಟ್ವೀನ್ ದಿ ಡ್ಯೂರಾ ಮ್ಯಾಟರ್ ಅಂಡ್ ವರ್ಟಿಬ್ರಾ. ಸೊ ವರ್ಟಿಬ್ರಾ ಅಂದ್ರೆ ಬೆನ್ನು ಮೂಳೆಗಳು ಇರ್ತಾವೆಲ್ಲ, ಸೊ ಡ್ಯೂರಾ ಮ್ಯಾಟರ್ ಅಂಡ್ ವರ್ಟಿಬ್ರಾ ಮಧ್ಯದಲ್ಲಿ ಪ್ರೆಸೆಂಟ್ ಇರೋ ಸ್ಪೇಸ್ ಅನ್ನ ನಾವು ಎಪಿಡ್ಯೂರಲ್ ಸ್ಪೇಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸಬ್ ಡ್ಯೂರಲ್ ಸ್ಪೇಸ್. ಸಬ್ ಅಂದ್ರೆ ಕೆಳಗಡೆ, ಬಿಟ್ವೀನ್ ದಿ ಡ್ಯೂರಾ ಅಂಡ್ ಅರೆಕ್ನಾಯ್ಡ್ ಮ್ಯಾಟರ್. ಸೊ ನಿಮಗೆ ಗೊತ್ತಿದೆ ಡ್ಯೂರಾ ಮ್ಯಾಟರ್ ಕೆಳಗಡೆ ಏನ್ ಪ್ರೆಸೆಂಟ್ ಇರುತ್ತೆ, ಅರೆಕ್ನಾಯ್ಡ್ ಮ್ಯಾಟರ್. ಸೊ ಇವೆರಡರ ಮಧ್ಯದಲ್ಲಿ ಇರುತ್ತೆ ಅಲ್ಲ ಸ್ಪೇಸ್, ಅದನ್ನ ನಾವು ಏನಂತ ಹೇಳ್ತೀವಿ, ಸಬ್ ಡ್ಯೂರಲ್. ಸಬ್ ಡ್ಯೂರಲ್ ಸ್ಪೇಸ್ ಬಿಟ್ವೀನ್ ದಿ ಡ್ಯೂರಾ ಮ್ಯಾಟರ್ ಅಂಡ್ ಅರೆಕ್ನಾಯ್ಡ್ ಮ್ಯಾಟರ್. ಸಬ್ ಡ್ಯೂರಲ್ ಅಂದ್ರೆ ಡ್ಯೂರಾ ಮ್ಯಾಟರ್ ಕೆಳಗಡೆ. ಸೊ ಡ್ಯೂರಾ ಮ್ಯಾಟರ್ ಕೆಳಗಡೆ ಸ್ಪೇಸ್ ಪ್ರೆಸೆಂಟ್ ಇದೆ, ಅದನ್ನ ನಾವು ಏನಂತ ಹೇಳ್ತೀವಿ, ಸಬ್ ಡ್ಯೂರಲ್ ಸ್ಪೇಸ್. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ಡ್ಯೂರಾ ಮ್ಯಾಟರ್ ಮೇಡ್ ಆಫ್ 2 ಲೇಯರ್ಸ್, ಪೆರಿಯೋಸ್ಟಿಯಲ್ ಲೇಯರ್, ಮೆನಿಂಜಿಯಲ್ ಲೇಯರ್. ಪೆರಿಯೋಸ್ಟಿಯಲ್ ಲೇಯರ್ ಪ್ರೆಸೆಂಟ್ ಓನ್ಲಿ ಇನ್ ದಿ ಕ್ರೇನಿಯಲ್ ರೀಜನ್. ಯಾವ ಪ್ಲೇಸ್ ಅಲ್ಲಿ ನಮ್ಮ ಸ್ಕಲ್ ಇದೆ ಅಲ್ಲ ಅಲ್ಲೇ ಪ್ರೆಸೆಂಟ್ ಇರುತ್ತೆ, ಬ್ರೇನ್ ಇರುತ್ತೆ ಅಲ್ಲ ಅಲ್ಲೇ ಪ್ರೆಸೆಂಟ್ ಇರುತ್ತೆ, ಸ್ಪೈನಲ್ ಕಾರ್ಡ್ ಅಲ್ಲಿ ಪ್ರೆಸೆಂಟ್ ಇರೋದಿಲ್ಲ. ಸೊ ಫೋಲ್ಡ್ಸ್ ಇಲ್ಲಿ ಫ್ಯಾಕ್ಸ್ ಸೆರಿಬ್ರಿ ಅಂಡ್ ಟೆಂಟೋರಿಯಂ ಸೆರಿಬ್ರಿ ಎರಡಿದ್ದಾವೆ. ಸೊ ಫ್ಯಾಕ್ಸ್ ಸೆರಿಬ್ರಿ ಏನಿದೆ ಸರ್, ಬಿಟ್ವೀನ್ ದಿ ಸೆರಿಬ್ರಲ್ ಹೆಮಿಸ್ಫಿಯರ್ ಅಂಡ್ ಟೆಂಟೋರಿಯಂ ಸೆರಿಬೆಲ್ಲೈ. ಸೊ ಇದು ಈ ತರ ಬರ್ತಾ ಇದೆ ಅಂಡ್ ಈ ತರ ಒಳಗೆ ಹೋಗ್ತಾ ಇದೆ, ಅದು ಫ್ಯಾಕ್ಸ್ ಸೆರಿಬ್ರೈ. ಓಕೆ, ಸೊ ಅದೇ ಟೆಂಟೋರಿಯಂ ಸೆರಿಬೆಲ್ಲೈ ಏನ್ ಮಾಡ್ತಾ ಇದೆ, ಈ ತರ ಬಂದು ಈ ತರ ಒಳಗೆ ಹೋಗ್ತಾ ಇದೆ, ಫೋಲ್ಡ್ ಆಗಿ ಒಳಗೆ ಹೋಗ್ತಾ ಇದೆಲ್ಲ, ಅದೇನು ಸರ್, ಟೆಂಟೋರಿಯಂ ಸೆರಿಬೆಲ್ಲೈ. ನೆಕ್ಸ್ಟ್ ಸ್ಪೆಷಲ್ ಫೇಸಸ್. ಓಕೆ, ಸೊ ಎಲ್ಲಿರುತ್ತೆ, ಎಪಿಡ್ಯೂರಲ್ ಸ್ಪೆಷಲಿ ಇನ್ ಸ್ಪೈನ್ ಅಂದ್ರೆ ಬೆನ್ನು ಮೂಳೆಗಳ ಹತ್ರ ಇರುತ್ತೆ, ಬಿಟ್ವೀನ್ ದಿ ಡ್ಯೂರಾ ಮ್ಯಾಟರ್ ಅಂಡ್ ವರ್ಟಿಬ್ರೆ. ಸೊ ಇನ್ನೊಂದು ಸಬ್ ಡ್ಯೂರಲ್ ಸ್ಪೇಸ್. ಸಬ್ ಡ್ಯೂರಲ್ ಅಂದ್ರೆ ಬಿಟ್ವೀನ್ ಡ್ಯೂರಾ ಅಂಡ್ ಅರೆಕ್ನಾಯ್ಡ್ ಮ್ಯಾಟರ್. ಸೊ ನೆಕ್ಸ್ಟ್ ನಾವು ನೋಡೋಣ ಅರೆಕ್ನಾಯ್ಡ್ ಮ್ಯಾಟರ್. ಸೊ ಅರೆಕ್ನಾಯ್ಡ್ ಮ್ಯಾಟರ್ ಇಟ್ ಇಸ್ ದ ಮಿಡಲ್ ಲೇಯರ್. ನಿಮಗೆ ಗೊತ್ತಿದೆ ಮಿಡಲ್ ಲೇಯರ್ ಸ್ಟ್ರಕ್ಚರ್ ನಾವು ನೋಡಿದಾಗ ಇಟ್ ಇಸ್ ಅ ಥಿನ್ ಇರುತ್ತೆ, ಥಿನ್ ಲೇಯರ್ ಇರುತ್ತೆ. ಅದೇ ಡ್ಯೂರಾ ಮ್ಯಾಟರ್ ಹೇಗಿತ್ತು ಸರ್, ಥಿಕ್ ಲೇಯರ್ ಇತ್ತು. ಥಿಕ್ ಲೇಯರ್ ಯಾಕಿತ್ತು, ಅಲ್ಲಿ 2 ಲೇಯರ್ಸ್ ಇದ್ದವು, ಮತ್ತೆ ಅದು ಬೋನ್ ಹತ್ರ ಪ್ರೆಸೆಂಟ್ ಇದೆ, ಅದಕ್ಕೋಸ್ಕರ ಥಿಕ್ ಲೇಯರ್ ಇತ್ತು. ಓಕೆ, ಸೊ ಅರೆಕ್ನಾಯ್ಡ್ ಮ್ಯಾಟರ್ ಇಸ್ ಅ ಥಿನ್ ಅವ್ಯಾಸ್ಕುಲಾರ್. ಅವ್ಯಾಸ್ಕುಲಾರ್ ಅಂದ್ರೆ ಬ್ಲಡ್ ವೆಸಲ್ಸ್ ಇದರಲ್ಲಿ ಇರೋದಿಲ್ಲ. ಓಕೆ, ಅರೆಕ್ನಾಯ್ಡ್ ಮ್ಯಾಟರ್ ಒಳಗಡೆ ಬ್ಲಡ್ ವೆಸಲ್ಸ್ ಇರೋದಿಲ್ಲ. ಅವ್ಯಾಸ್ಕುಲಾರ್ ಟ್ರಾನ್ಸ್ಪರೆಂಟ್ ಮೆಂಬ್ರೇನ್. ಸೊ ಅರೆಕ್ನಾಯ್ಡ್ ಮ್ಯಾಟರ್ ಯಾವ ತರ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ. ಓಕೆ, ಕನೆಕ್ಟೆಡ್ ಟು ಪಾಯಾ ಮ್ಯಾಟರ್ ವಯಾ ಅರೆಕ್ನಾಯ್ಡ್ ಟ್ರೆಬ್ಯುಕುಲೈ. ಓಕೆ, ಸೊ ಏನ್ ಮಾಡ್ತಾ ಇದೆ, ಇಟ್ ಈಸ್ ಅ ಟ್ರಾನ್ಸ್ಪರೆಂಟ್ ಲೇಯರ್. ಇಲ್ಲಿ ನೀವು ನೋಡಬಹುದು ಟ್ರಾನ್ಸ್ಪರೆಂಟ್ ವೈಟ್ ಕಲರ್ ಅಲ್ಲಿ ಕಾಣ್ತಾ ಇದೆ. ಸೊ ಟ್ರಾನ್ಸ್ಪರೆಂಟ್ ಲೇಯರ್, ಥಿನ್ ಲೇಯರ್ ಅಂಡ್ ಇಟ್ ಈಸ್ ಅಟ್ಯಾಚ್ಡ್ ಟು ಪಾಯಾಮೆಟ್ರ್. ಸೊ ಕೆಳಗಡೆ ಇರೋದು ಏನು ಸರ್, ಪಾಯಾಮೆಟ್ರ್. ಸೊ ನಮಗೆ ಈ ತರ ಇಲ್ಲಿ ಪಿಲ್ಲರ್ ಗತ್ತೆ ಕಾಣ್ತಾ ಇದೆ, ಪಿಲ್ಲರ್ ತರ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಟ್ ಈಸ್ ಕನೆಕ್ಟೆಡ್ ಟು ಪಾಯಾಮೆಟ್ರ್. ಸೊ ಪಾಯಾಮೆಟ್ರ್ ಜೊತೆ ಕನೆಕ್ಟ್ ಮಾಡ್ತಾ ಇದೆ ವಾಯಾ ಅರೆಕ್ನಾಯ್ಡ್ ಟ್ರೆಬ್ಯುಕ್ಯುಲೈ. ಸೊ ಇವೆಲ್ಲ ಪಿಲ್ಲರ್ ಗತ್ತೆ ನಮಗೆ ಕಾಣಿಸ್ತಾ ಇದ್ದಾವೆ ಅಲ್ಲ, ಇವೆಲ್ಲ ಏನಿದೆ ಅರೆಕ್ನಾಯ್ಡ್ ಟ್ರೆಬ್ಯುಕ್ಯುಲೈ ಪ್ರೆಸೆಂಟ್ ಇದೆ. ಓಕೆ, ಸೊ ಅರೆಕ್ನಾಯ್ಡ್ ಟ್ರೆಬ್ಯುಕುಲೈ ಏನ್ ಮಾಡ್ತಾ ಇದೆ ಸರ್, ಅರೆಕ್ನಾಯ್ಡ್ ಟ್ರೆಬ್ಯುಕುಲೈ ಕನೆಕ್ಟ್ ಮಾಡ್ತಾ ಇದೆ ಅರೆಕ್ನಾಯ್ಡ್ ಮ್ಯಾಟರ್ ಅಂಡ್ ಪಾಯಾಮ್ಯಾಟ್ರಿಗೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಸ್ಟ್ರಕ್ಚರ್ ನಾವು ನೋಡಿದಾಗ ಥಿನ್ ಇದೆ, ಟ್ರಾನ್ಸ್ಪರೆಂಟ್ ಇದೆ, ಅವ್ಯಾಸ್ಕುಲಾರ್. ಅವ್ಯಾಸ್ಕುಲಾರ್ ಅಂದ್ರೆ ಅರೆಕ್ನಾಯ್ಡ್ ಮ್ಯಾಟರ್ ಒಳಗಡೆ ಬ್ಲಡ್ ವೆಸಲ್ಸ್ ಇಲ್ಲ. ಓಕೆ, ಸೊ ಅರೆಕ್ನಾಯ್ಡ್ ಮ್ಯಾಟರ್ ಒಳಗಡೆ ಬ್ಲಡ್ ವೆಸಲ್ಸ್ ಇಲ್ಲ. ಥಿನ್ ಅವ್ಯಾಸ್ಕುಲರ್ ಟ್ರಾನ್ಸ್ಪರೆಂಟ್ ಮೆಂಬ್ರೇನ್ ಕನೆಕ್ಟೆಡ್ ಟು ಪಾಯಾಮ್ಯಾಟರ್. ಪಾಯಾಮ್ಯಾಟರ್ ಜೊತೆ ಹೇಗೆ ಕನೆಕ್ಟ್ ಆಗ್ತಾ ಇದೆ ಸರ್, ಪಿಲ್ಲರ್ ತರ ಇದ್ದಾವೆ. ಆ ಪಿಲ್ಲರ್ಸ್ ಗಳನ್ನ ನಾವು ಏನಂತ ಹೇಳ್ತೀವಿ, ಅರೆಕ್ನಾಯ್ಡ್ ಟ್ರೆಬ್ಯುಕುಲೈ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಂತ ಬರುತ್ತೆ ಇಲ್ಲಿ, ಸಬ್ ಅರೆಕ್ನಾಯ್ಡ್ ಸ್ಪೇಸ್. ಸೊ ಆ ಸಬ್ ಅರೆಕ್ನಾಯ್ಡ್ ಅಂದ್ರೆ ಕೆಳಗಡೆ. ಎದ್ರ ಕೆಳಗಡೆ ಸರ್, ಅರೆಕ್ನಾಯ್ಡ್ ಮ್ಯಾಟರ್ ಕೆಳಗಡೆ ಪ್ರೆಸೆಂಟ್ ಇರೋ ಸ್ಪೇಸ್ ಅನ್ನ ನಾವು ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಂತ ಹೇಳ್ತೀವಿ.
Okay, so this is scalp, skull and periosteal dura mater. ಬೋನ್ ಹತ್ರ ಪ್ರೆಸೆಂಟ್ ಇರೋದು ಪೆರಿಯಾಸ್ಟಿಯಲ್ ಡ್ಯೂರಾಮ್ಯಾಟರ್. ದಿಸ್ ಇಸ್ ಮೆನಿಂಜಿಯಲ್ ಡ್ಯೂರಾಮ್ಯಾಟರ್, ಕೆಳಗಡೆ ಇರೋದು. ಓಕೆ, ಡ್ಯೂರಾಮ್ಯಾಟರ್ ಎರಡು ಇದ್ದಾವೆ ಸರ್ ಇಲ್ಲಿ. ನೆಕ್ಸ್ಟ್ ಬರೋದು ಅರೆಕ್ನಾಯ್ಡ್ ಮ್ಯಾಟರ್. ಓಕೆ, ಸೊ ಅರೆಕ್ನಾಯ್ಡ್ ಮ್ಯಾಟರ್ ಇದೆ ಇದೆಲ್ಲ. ಸೊ ಇದ್ರ ಕೆಳಗಡೆ ಸ್ವಲ್ಪ ಸ್ಪೇಸ್ ನಿಮ್ಗೆ ಕಾಣಿಸ್ತಾ ಇದೆ, ಪಿಲ್ಲರ್ ಇದೆ, ಪಿಲ್ಲರ್ ಹತ್ರ ನಿಮಗೆ ಸ್ಪೇಸ್ ಕಾಣಿಸ್ತಾ ಇದೆ. ಆ ಸ್ಪೇಸ್ ಅನ್ನ ನಾವು ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಂತ ಹೇಳ್ತೀವಿ. ಓಕೆ, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಂತ ಹೇಳ್ತೀವಿ. ವಾಟ್ ಈಸ್ ಸಬ್ ಅರೆಕ್ನಾಯ್ಡ್ ಸ್ಪೇಸ್? ಸರ್, ದಿಸ್ ಈಸ್ ದ ಸ್ಪೇಸ್ ಬಿಟ್ವೀನ್ ಅರೆಕ್ನಾಯ್ಡ್ ಮ್ಯಾಟರ್ ಅಂಡ್ ಪಾಯಾ ಮ್ಯಾಟರ್. ದಿಸ್ ಈಸ್ ಪಾಯಾ ಮ್ಯಾಟರ್, ದಿಸ್ ಈಸ್ ಅರೆಕ್ನಾಯ್ಡ್ ಮ್ಯಾಟರ್. ಅವೆರಡರ ಮಧ್ಯದಲ್ಲಿ ಪ್ರೆಸೆಂಟ್ ಇರೋದು ಸಬ್ ಅರೆಕ್ನಾಯ್ಡ್ ಸ್ಪೇಸ್. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸರ್, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಲ್ಲಿ ಏನಿರುತ್ತೆ? ಯಾವಾಗಲೂ ನಮ್ಮ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಲ್ಲಿ ಏನು ಪ್ರೆಸೆಂಟ್ ಇರುತ್ತೆ ಅಂದ್ರೆ CSF ಪ್ರೆಸೆಂಟ್ ಇರುತ್ತೆ. ಏನಿರುತ್ತೆ ಸರ್? ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್, CSF ಪ್ರೆಸೆಂಟ್ ಇರುತ್ತೆ. ಓಕೆ, ಸಬ್ ಅರೆಕ್ನಾಯ್ಡ್ ಸ್ಪೇಸ್, ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಅರೆಕ್ನಾಯ್ಡ್ ಮ್ಯಾಟರ್ ಅಂಡ್ ಪಾಯಾ ಮ್ಯಾಟರ್. ಓಕೆ, ಇಟ್ ಕಂಟೈನ್ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್, CSF. ಓಕೆ, ಸೊ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದ್ರ ಒಳಗಡೆ ಅರೆಕ್ನಾಯ್ಡ್ ಮ್ಯಾಟರ್ ಒಳಗಡೆ ನಮಗೆ ಇನ್ನೊಂದು ಸ್ಪೆಷಲ್ ಲೊಕೇಶನ್ ಅಥವಾ ಸ್ಪೆಷಲ್ ಫೀಚರ್ ನೋಡೋಕೆ ಕಾಣಿಸುತ್ತೆ. ಅರೆಕ್ನಾಯ್ಡ್ ವಿಲ್ಲೈ ಅಥವಾ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಆರ್ ಅರೆಕ್ನಾಯ್ಡ್ ವಿಲ್ಲೈ. ವಾಟ್ ಈಸ್ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್, ವಾಟ್ ಈಸ್ ಅರೆಕ್ನಾಯ್ಡ್ ವಿಲ್ಲೈ ಅಂತ ನೀವು ಕೇಳಿದಾಗ, ಪ್ರೊಜೆಕ್ಟ್ ಇಂಟು ಡ್ಯೂರಲ್ ವೇನಸ್ ಸೈನಸ್. Okay, so this is a projection, this is the projection into the dural venous sinus. Okay, so this ಇಲ್ಲಿ ನೀವು ನೋಡ್ಬೋದು ಸರ್. ಇದು ಏನಿದೆ ಇಲ್ಲಿದೆಷ್ಟು ನಮ್ಮ ಅರೆಕ್ನಾಯ್ಡ್ ಮ್ಯಾಟರ್ ಇದೆ and conducted with pia matter. Okay, so ಇಲ್ಲಿ ನಾವು ನೋಡಿದಾಗ ಸ್ವಲ್ಪ ಅರೆಕ್ನಾಯ್ಡ್ ಮ್ಯಾಟರ್ ಇದೆ ಅಲ್ಲ, ಅರೆಕ್ನಾಯ್ಡ್ ಮ್ಯಾಟರ್ ಡ್ಯೂರಾ ಮ್ಯಾಟರ್ ಒಳಗಡೆ ಹೋಗಿದೆ. ಓಕೆ, ಸೊ ಇದು ಏನಿದೆ? ಡ್ಯೂರಾ ಮ್ಯಾಟರ್. ಸೊ ಡ್ಯೂರಾ ಮ್ಯಾಟರ್ ಒಳಗಡೆ ಈ ತರ ಸ್ವಲ್ಪ ಮೇಲ್ಗಡೆ ಹೋಗಿದೆಯಲ್ಲ, ಅದನ್ನ ನಾವು ಏನಂತ ಹೇಳ್ತೀವಿ? ಅರೆಕ್ನಾಯ್ಡ್ ವಿಲ್ಲೈ ಅಂತ ಹೇಳ್ತೀವಿ. ಅರೆಕ್ನಾಯ್ಡ್ ವಿಲ್ಲೈ ಅಂತ ಹೇಳ್ತೀವಿ. ಸರ್, ನಾವು ಇವಾಗ ಜಸ್ಟ್ ಹೇಳಿದ್ದೀನಿ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಂದ್ರೆ ಅರೆಕ್ನಾಯ್ಡ್ ಮ್ಯಾಟರ್ ಇದೆ ಸರ್. ಇದ್ರ ಕೆಳಗಡೆ ಏನ್ ಪ್ರೆಸೆಂಟ್ ಇದೆ? CSF. ಓಕೆ, ಏನಿದೆ? CSF ಪ್ರೆಸೆಂಟ್ ಇದೆ. ಸೊ CSF ಇಲ್ಲಿಂದ ಇದ್ರ ಒಳಗಡೆ ಹೋಗುತ್ತೆ, ಹೊರಗಡೆ ಹೋಗುತ್ತೆ, ಸೈನಸ್ ಒಳಗಡೆ ಹೋಗುತ್ತೆ. ಓಕೆ, ಸೈನಸ್ ಒಳಗಡೆ ಹೋಗಿ ಏನಾಗುತ್ತೆ? ರೀಅಬ್ಸಾರ್ಬ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಬರುತ್ತೆ ಏನಂತ. ಓಕೆ, ಸೊ ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ, ಅರೆಕ್ನಾಯ್ಡ್ ಮ್ಯಾಟರ್ ಹೇಗಿದೆ ಸರ್? ಇದು ಥಿನ್ ಅವ್ಯಾಸ್ಕುಲಾರ್ ಟ್ರಾನ್ಸ್ಪ್ಯಾರೆಂಟ್ ಮೆಮ್ಬ್ರೇನ್. ಅವ್ಯಾಸ್ಕುಲರ್ ಅಂದ್ರೆ ಬ್ಲಡ್ ವೆಸಲ್ಸ್ ಇಲ್ಲ. ಓಕೆ, ಸೊ ಥಿನ್ ಅವ್ಯಾಸ್ಕುಲಾರ್ ಟ್ರಾನ್ಸ್ಪರೆಂಟ್ ಮೆಂಬ್ರೇನ್ ಇದೆ ಅಂಡ್ ಇಟ್ ಈಸ್ ಕನೆಕ್ಟೆಡ್ ವಿತ್ ಪಾಯಾ ಮ್ಯಾಟರ್ ವಯಾ ಅರೆಕ್ನಾಯ್ಡ್ ಟ್ರ್ಯಾಬ್ಯುಲ್. ಓಕೆ, ನೆಕ್ಸ್ಟ್ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಂದ್ರೆ ಏನು ಸರ್? ಇಟ್ ಇಸ್ ದ ಲೊಕೇಶನ್, ಇಟ್ ಇಸ್ ದ ಸ್ಪೇಸ್ ಬಿಟ್ವೀನ್ ಅರೆಕ್ನಾಯ್ಡ್ ಅಂಡ್ ಪಾಯಾ ಮ್ಯಾಟರ್. ಓಕೆ, ಸೊ ಇದೆಲ್ಲ ನೆಕ್ಸ್ಟ್ ಕಂಟೈನ್ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಹೌದು ಸರ್, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ? CSF ಪ್ರೆಸೆಂಟ್ ಇರುತ್ತೆ. ಸೊ ಅರೆಕ್ನಾಯ್ಡ್ ವಿಲ್ಲೈ ಆರ್ ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಅಂದ್ರೆ ಏನೋ ಸ್ವಲ್ಪ ಈ ತರ ಪ್ರೊಜೆಕ್ಷನ್ ಇನ್ ಟು ದಿ ಡ್ಯೂರಸ್ ಸೈನಸ್. ಡ್ಯೂರಲ್ ಇದೆ ಅಲ್ಲ, ಡ್ಯೂರಾ ಮ್ಯಾಟರ್ ಒಳಗಡೆ ಸ್ವಲ್ಪ ಹೋಗ್ತಾ ಇದೆ, ಅದನ್ನ ನಾವು ಏನಂತ ಹೇಳ್ತೀವಿ? ಅರೆಕ್ನಾಯ್ಡ್ ಗ್ರ್ಯಾನುಲೇಷನ್ ಅಂತ ಹೇಳ್ತೀವಿ. ಸೊ ಇದ್ರ ಫಂಕ್ಷನ್ ಏನಿದೆ? ರೀಅಬ್ಸಾರ್ಬ್ CSF ಇನ್ ಟು ದಿ ವೀನಸ್ ಬ್ಲಡ್. ಓಕೆ, ಸೊ CSF ಏನಾಗ್ತಾ ಇದೆ? ರೀಅಬ್ಸಾರ್ಬ್ ಆಗ್ಲೇಬೇಕು ನಮ್ಮ ಬಾಡಿ ಒಳಗಡೆ. CSF ರೀಅಬ್ಸಾರ್ಬ್ ಆಗಬೇಕು, ಆಗ್ಲಿಲ್ಲ ಅಂದ್ರೆ ತಲೆ ಬಹಳ ದೊಡ್ಡದಾಗುತ್ತೆ, ಹೈಡ್ರೋಸೆಫಲಸ್ ಅಂತ ಹೇಳ್ತೀವಿ. ಓಕೆ, ಸೊ CSF ರೀಅಬ್ಸಾರ್ಬ್ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಸರ್ ಅರೆಕ್ನಾಯ್ಡ್ ವಿಲ್ಲೈ ಅಂತ ಹೇಳಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾವು ನೋಡೋಣ. ಸೊ ಥರ್ಡ್ ಈಸ್ ಪಾಯಾ ಮ್ಯಾಟರ್. ಸೊ ಪಾಯಾ ಮ್ಯಾಟರ್ ನಾವು ಸ್ಟ್ರಕ್ಚರ್ ನೋಡಿದಾಗ, ಸೊ ಪಾಯಾ ಮ್ಯಾಟರ್ ಏನಂತ ಹೇಳ್ಬೋದು ಸರ್? ಇನ್ನರ್ ಮೋಸ್ಟ್ ಲೇಯರ್. ಓಕೆ, ಸೊ ಇಟ್ ಇಸ್ ಅ ಇನ್ನರ್ ಮೋಸ್ಟ್ ಲೇಯರ್. ಇನ್ನರ್ ಲೇಯರ್ ಇದೆ ಸರ್. ಹೈಲಿ ವ್ಯಾಸ್ಕುಲರೈಸ್ಡ್ ಅಂದ್ರೆ ಜಾಸ್ತಿ ಬ್ಲಡ್ ವೆಸಲ್ಸ್ ಇದ್ದಾವೆ. ಹೈಲಿ ವ್ಯಾಸ್ಕುಲರೈಸ್ಡ್ ಥಿನ್ ಮೆಂಬ್ರೇನ್, ಬ್ಲಡ್ ವೆಸಲ್ ಜಾಸ್ತಿ ಇದ್ದಾವೆ, ಥಿನ್ ಮೆಂಬ್ರೇನ್ ಇದೆ. ಓಕೆ, ಹೈಲಿ ವ್ಯಾಸ್ಕುಲರ್ಡ್ ಥಿನ್ ಮೆಂಬ್ರೇನ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದಿ ಬ್ರೇನ್ ಸರ್ಫೇಸ್ ಅಂಡ್ ಸ್ಪೈನಲ್ ಕಾರ್ಡ್. ಹೌದು ಸರ್, ಪಾಯಾ ಮ್ಯಾಟರ್ ಇದೆ ಅಲ್ಲ, ಇದು ಏನ್ ಮಾಡ್ತಾ ಇದೆ? ಡಯಾಗ್ರಾಮ್ ಅಲ್ಲಿ ನೀವು ನೋಡಿದಾಗ ಪಾಯಾ ಮ್ಯಾಟರ್ ಇದೆ ಸರ್, ಇದು ಕೆಳಗಡೆ ಬ್ರೇನ್ ಇದೆ. ಸೊ ಡೈರೆಕ್ಟ್ಲಿ ಅಟ್ಯಾಚ್ ಟು ದಿ ಬ್ರೇನ್. ಪಾಯಾ ಮ್ಯಾಟರ್ ಏನಿದೆ, ಇಟ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದಿ ಬ್ರೇನ್. ಬ್ರೇನ್ ಇದ್ರೆ ಬ್ರೇನಿಗೆ ಡೈರೆಕ್ಟ್ಲಿ ಅಟ್ಯಾಚ್ ಆಗಿದೆ ಅಂಡ್ ಸ್ಪೈನಲ್ ಕಾರ್ಡಿಗೆ ಕೂಡ ಇದು ಡೈರೆಕ್ಟ್ಲಿ ಅಟ್ಯಾಚ್ ಇದೆ. ಓಕೆ ಸರ್, ನೆಕ್ಸ್ಟ್
ಫಂಕ್ಷನ್. ಇದ್ರ ಕೆಲಸ ಏನಿದೆ ಸರ್ ಪ್ಯಾರಾಮೀಟರ್, ಇಟ್ ಸಪ್ಲೈ ನ್ಯೂಟ್ರಿಯೆಂಟ್ಸ್ ಟು ಅಂಡರ್ಲೈಯಿಂಗ್ ನರ್ವಸ್ ಟಿಶ್ಯೂ. ಓಕೆ, ಸೊ ನಮ್ಮ ಬ್ರೇನಿಗೆ ಆ್ಯಂಡ್ ಸ್ಪೈನಲ್ ಕಾರ್ಡ್ ಟಿಶ್ಯೂಗಳಿಗೆ ಇದು ಏನು ಮಾಡುತ್ತೆ, ಇದು ನ್ಯೂಟ್ರಿಯೆಂಟ್ ಸಪ್ಲೈ ಮಾಡುತ್ತೆ. ಸೊ ಪ್ಯಾರಾಮೀಟರ್ ಜಾಸ್ತಿ ಏನು ಹೇಳೋಕೆ ಇದರಲ್ಲಿಲ್ಲ. ಸೊ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಮೆನಿಂಜಸ್ ಈಸ್ ಪ್ಯಾರಾಮೀಟರ್. ಸ್ಟ್ರಕ್ಚರ್ ನಾವು ನೋಡಿದಾಗ ಹೈಲಿ ವ್ಯಾಸ್ಕುಲರೈಸ್ಡ್ ಥಿನ್ ಮೆಂಬ್ರೇನ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಬ್ರೇನ್ ಸರ್ಫೇಸ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಫಂಕ್ಷನ್ ಏನು ಮಾಡುತ್ತೆ ಸರ್, ಸಪ್ಲೈ ನ್ಯೂಟ್ರಿಯೆಂಟ್ಸ್ ಟು ಅಂಡರ್ಲೈಯಿಂಗ್ ನರ್ವಸ್ ಟಿಶ್ಯೂ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಮೆನಿಂಜಿಯಲ್ ಟರ್ಮಿನೇಷನ್ ಪಾಯಿಂಟ್. ಮೆನಿಂಜಿಯಲ್ ಟರ್ಮಿನೇಷನ್, ಮೆನಿಂಜಿಯಲ್ ಅಂದರೆ ಮೆನಿಂಜಸ್ ಲೇಯರ್, ಟರ್ಮಿನೇಷನ್ ಅಂದರೆ ಎಂಡ್ ಎಲ್ಲಾಗ್ತವೆ. ಓಕೆ, ಸೊ ಮೆನಿಂಜಿಯಲ್ ಲೇಯರ್ಸ್ ಎಂಡ್ ಎಲ್ಲಾಗ್ತವೆ ನೋಡೋಣ, ಎಂಡಿಂಗ್ ಪಾಯಿಂಟ್. ಓಕೆ, ಸೊ ಮೆನಿಂಜಿಯಲ್ ಎಂಡಿಂಗ್ ಪಾಯಿಂಟ್. ಸೊ ಅದಕ್ಕಿಂತ ಮೊದಲು ನಾವು ಸ್ಪೈನಲ್ ಕಾರ್ಡ್ ಎಂಡ್ ಎಲ್ಲಾಗುತ್ತೆ ಸರ್. ಸ್ಪೈನಲ್ ಕಾರ್ಡ್ ಎಂಡ್ ಆಗುತ್ತೆ ಅರೌಂಡ್ L1 to L2. ಓಕೆ, ಸೊ L1 ಇದೇನಿದೆ ಡಯಾಗ್ರಾಮ್ ಅಲ್ಲಿ ನೀವು ನೋಡಿದಾಗ L1 ಇದೆ, ಇದೇನಿದೆ L2. ಸೊ L1 to L2. ಸೊ L1 ಅಥವಾ L2 ಹತ್ರ ಏನು ಎಂಡ್ ಆಗುತ್ತೆ, ಸ್ಪೈನಲ್ ಕಾರ್ಡ್ ಎಂಡ್ ಆಗುತ್ತೆ. ಓಕೆ, ಸೊ ಸರ್ ಇದು ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಮೆನಿಂಜಸ್ ಲೇಯರ್ ಸ್ಟಾರ್ಟ್ ಆಗೋದು. ಓಕೆ, ಸೊ ಮೆನಿಂಜಸ್ ಸ್ಟಾರ್ಟ್ ಆಗೋದು ನಮ್ಮ ಬ್ರೇನ್ ಹತ್ರ ಸ್ಟಾರ್ಟ್ ಆಗುತ್ತೆ. ಎಂಡ್ ಎಲ್ಲ ಆಗುತ್ತೆ ಅಂತ ಕೇಳಿದಾಗ, ಸೊ ಸ್ಪೈನಲ್ ಕಾರ್ಡ್ ಎಂಡ್ ಆಗೋದು ಅರೌಂಡ್ ಲಂಬಾರ್ L1 to L2 ವರ್ಟಿಬ್ರೆ. ಸೊ ಬೆನ್ಮೂಳೆಗಳಿದ್ದಾವೆಲ್ಲ L2 ವರ್ಟಿಬ್ರೆ ಹತ್ರ ಏನ್ ಎಂಡ್ ಆಗುತ್ತೆ ಸರ್, ಸ್ಪೈನಲ್ ಕಾರ್ಡ್ ಎಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಿದೆ ಸ್ಪೈನಲ್ ಕಾರ್ಡ್, ದಿಸ್ ಇಸ್ ಸ್ಪೈನಲ್ ಕಾರ್ಡ್. ಸೊ ಇಲ್ಲಿ ನಮ್ಮ ಡ್ಯೂರಾಮ್ಯಾಟರ್ ಇದೆ ನೋಡಿ, ಇದೇನಿದೆ ಡ್ಯೂರಾಮ್ಯಾಟರ್. ಓಕೆ, ಸೊ ಡ್ಯೂರಾಮ್ಯಾಟರ್ ಇದೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಎಪಿಡ್ಯೂರಲ್ ಸ್ಪೇಸ್. ಎಪಿಡ್ಯೂರಲ್ ಸ್ಪೇಸ್ ಅಂದ್ರೆ ಏನಂತ ಹೇಳಿದೀವಿ ನಾವು, ದಿ ಸ್ಪೇಸ್ ಬಿಟ್ವೀನ್ ದಿ ಡ್ಯೂರಾಮ್ಯಾಟರ್ ಆ್ಯಂಡ್ ವರ್ಟಿಬ್ರಾ. ವರ್ಟಿಬ್ರಾ ಆ್ಯಂಡ್ ಡ್ಯೂರಾಮ್ಯಾಟರ್ ಮಧ್ಯದಲ್ಲಿ ಇದು ಸ್ಪೇಸ್ ಪ್ರೆಸೆಂಟ್ ಇದೆಯಲ್ಲ, ಅದನ್ನ ನಾವು ಎಪಿಡ್ಯೂರಲ್ ಸ್ಪೇಸ್ ಅಂತ ಹೇಳ್ತೀವಿ. ಓಕೆ ಸರ್, ಸೊ ಮೆನಿಂಜಿಯಲ್ ಟರ್ಮಿನೇಷನ್. ಸೊ ಮೆನಿಂಜಸ್ ಎಲ್ಲಿ ಎಂಡ್ ಆಗ್ತಾ ಇದೆ ಇಲ್ಲಿ ನೀವು ನೋಡ್ಬೋದು. ಸೊ ಸ್ಪೈನಲ್ ಕಾರ್ಡ್ ಎಂಡ್ ಆಗಿದೆ L2. ಸೊ ಹಾಗೆ ಡ್ಯೂರಾಮ್ಯಾಟರ್ ಕೆಳಗಡೆ ಬರ್ತಾ ಇದೆ ಡ್ಯೂರಾಮ್ಯಾಟರ್ ಕೆಳಗಡೆ ಬರ್ತಾ ಇದೆ. ಎಲ್ಲಿ ಎಂಡ್ ಆಗ್ತಾ ಇದೆ ನೀವು ನೋಡ್ಬೋದು. ಯಾವ ಲೆವೆಲ್ಗೆ ಎಂಡ್ ಆಗ್ತಾ ಇದೆ ಸರ್, ಇಲ್ಲಿ ಏನು ಪ್ರೆಸೆಂಟ್ ಇದೆ, ಯಾವ ಬೋನ್ ಇದೆ ಇದು, S2 ಸ್ಯಾಕ್ರಮ್ 2. ಸ್ಯಾಕ್ರಮ್ ಸೆಕೆಂಡ್ ವರ್ಟಿಬ್ರಾ ಹತ್ರ ಏನ್ ಎಂಡ್ ಆಗ್ತಾ ಇದೆ, ನಮ್ಮ ಡ್ಯೂರಾಮ್ಯಾಟರ್ ಎಂಡ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನಾವು ನೋಡೋಣ ಸ್ಪೈನಲ್ ಕಾರ್ಡ್ ಎಂಡ್ ಎಟ್ L1 or L2. ಪ್ಯಾರಾಮ್ಯಾಟರ್ ಕಂಟಿನ್ಯೂ extend to coccyx. Okay sir, next dura and arachnoid matter continue extend down to S2. Okay, so S2 ತನ ಏನು ಪ್ರೆಸೆಂಟ್ ಇರುತ್ತೆ, ನಮ್ಮ ಡ್ಯೂರಾ ಮ್ಯಾಟರ್ ಆ್ಯಂಡ್ ಅರೆಕ್ನಾಯ್ಡ್ ಮ್ಯಾಟರ್ ಇರುತ್ತೆ. ಓಕೆ, ಸೊ ಡ್ಯೂರಾ ಮ್ಯಾಟರ್ ಆ್ಯಂಡ್ ಅರೆಕ್ನಾಯ್ಡ್ ಮ್ಯಾಟರ್ ಎಲ್ಲಿ ತನ ಕಂಟಿನ್ಯೂ ಆಗ್ತಾ ಇದ್ದಾವೆ ಸರ್, S2 ಸ್ಯಾಕ್ರಮ್ 2 ತನ ಇವು ಕಂಟಿನ್ಯೂ ಆಗ್ತಾ ಇದ್ದಾವೆ. ಆ್ಯಂಡ್ ಪ್ಯಾರಾಮೀಟರ್ ನಾವು ನೋಡಿದಾಗ ಎಕ್ಸ್ಟೆಂಡ್ ಟು ಕಾಕಿಕ್ಸ್. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಇಸ್ ಸ್ಪೈನಲ್ ಕಾರ್ಡ್, ಇಲ್ಲಿ ಎಂಡ್ ಆಯ್ತು ಸರ್. ಸ್ಪೈನಲ್ ಕಾರ್ಡ್ ಇಂದ ಈ ತರ ಕೆಳಗಡೆ ಬರ್ತಾ ಇದೆ. ಓಕೆ, ಸೊ ಇದು ಏನದೆ, ಇದು ನಮ್ಮ ಪ್ಯಾರಾಮೀಟರ್ ಇದೆ. ಸೊ ಪ್ಯಾರಾಮೀಟರ್ ಬರ್ತಾ ಇದೆ, ಇಲ್ಲಿ ನೀವು ನೋಡ್ಬೋದು ಎಲ್ಲಿಗೆ ತನ ಬರ್ತಾ ಇದೆ ಪ್ಯಾರಾಮೀಟರ್, ಕಾಕಿಕ್ಸ್ 1 ತನ ಇದು ಬರ್ತಾ ಇದೆ. ಓಕೆ, ಸೊ ಕಾಕಿಕ್ಸ್ ತನ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಮೆನಿಂಜಿಯಲ್ ಟರ್ಮಿನೇಷನ್ ಪಾಯಿಂಟ್, ಸ್ಪೈನಲ್ ಕಾರ್ಡ್ ಎಂಡ್ ಎಟ್ L1 or L2. ಪ್ಯಾರಾಮೀಟರ್ ಕಂಟಿನ್ಯೂ ಎಲ್ಲಿಗೆ ತನ ಆಗುತ್ತೆ ಸರ್, ಕಾಕಿಕ್ಸ್ ತನ ಕಂಟಿನ್ಯೂ ಆಗುತ್ತೆ. ಡ್ಯೂರಾಮ್ಯಾಟರ್ ಎಲ್ಲಿ ಎಂಡ್ ಆಗುತ್ತೆ, S2 ಹತ್ರ ಎಂಡ್ ಆಗುತ್ತೆ. ಸೊ ಫಂಕ್ಷನ್ ಆಫ್ ಮೆನಿಂಜಸ್ ಸರ್ ಏನ್ ಫಂಕ್ಷನ್ ಮಾಡುತ್ತೆ, ಸೊ ಫಸ್ಟ್ ಪ್ರೊಟೆಕ್ಷನ್. ಸೊ ಇದು ಏನ್ ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ಎನ್ಕ್ಲೋಸಸ್, ಹೌದು ಸರ್, ಇದು ನಮ್ಮ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಅನ್ನ ಕ್ಲೋಸ್ ಮಾಡಿಡುತ್ತೆ. ಓಕೆ, ಕವರ್ ಮಾಡಿಡುತ್ತೆ. ಅಂಡ್ ಕುಷನ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್, ಹೌದು ಸರ್, ಇದು ಕುಷನ್ ತರ ಇದು ಪ್ರೊವೈಡ್ ಮಾಡುತ್ತೆ. ಯಾಕೆ ಸರ್ ಕುಷನ್ ತರ ಪ್ರೊವೈಡ್ ಮಾಡುತ್ತೆ, ಯಾಕೆ ಸರ್ ತಲೆ ದಿಂಬಿ ಅಂತೀವಲ್ಲ, ಸೊ ಆ ತರ ಕುಷನ್ ತರ ಪ್ರೊವೈಡ್ ಮಾಡುತ್ತೆ. ಯಾಕಂದ್ರೆ ಇದ್ರೊಳಗಡೆ CSF ಎಲ್ಲಿ ಪ್ರೆಸೆಂಟ್ ಇದೆ ಸರ್, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಒಳಗಡೆ CSF ಪ್ರೆಸೆಂಟ್ ಇದೆ, ಅದಕ್ಕೋಸ್ಕರ ಕುಷನಿಂಗ್ ಮಾಡುತ್ತೆ ಇದು. ನೆಕ್ಸ್ಟ್ ಕಂಪಾರ್ಟ್ಮೆಂಟಲೈಸೇಷನ್. ಓಕೆ, ಸೊ ಕಂಪಾರ್ಟ್ಮೆಂಟಲೈಸೇಷನ್ ಅಂದ್ರೆ ಇದು ಡ್ಯೂರಲ್ ಫೋಲ್ಡ್ಸ್ ಡಿವೈಡ್ ಬ್ರೇನ್ ಇಂಟು ಕಂಪಾರ್ಟ್ಮೆಂಟ್. ಹೌದು ಸರ್, ಕಂಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡಿದೆ, ನಮಗೆ ಗೊತ್ತಿದೆ. ಬೋತ್ ಸೆರಿಬ್ರಲ್ ಹೆಮಿಸ್ಫಿಯರ್
ಆ್ಯಂಡ್ ಸೆರಿಬ್ರಮ್ ಆ್ಯಂಡ್ ಸೆರಿಬೆಲ್ಲಮ್ ಡಿವೈಡ್ ಮಾಡಿದೆ ಅಲ್ಲ. ಓಕೆ, ಸೊ ಫ್ಯಾಕ್ಸ್ ಸೆರಿಬ್ರೈ ಏನು ಮಾಡಿದೆ ಸರ್, ಬೋತ್ ಹೆಮಿಸ್ಫಿಯರನ್ನು ಡಿವೈಡ್ ಮಾಡಿದೆ. ಆ್ಯಂಡ್ ಟೆಂಟೋರಿಯಂ ಸೆರಿಬೆಲ್ಲ ಏನು ಮಾಡಿದೆ ಸರ್, ಸೆರಿಬ್ರಮ್ ಆ್ಯಂಡ್ ಸೆರಿಬೆಲ್ಲಮ್ ಅನ್ನು ಇದು ಡಿವೈಡ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ CSF ಸರ್ಕ್ಯುಲೇಷನ್. ಹೌದು ಸರ್, CSF ಎಲ್ಲಿ ಸರ್ಕ್ಯುಲೇಸ್ ಆಗುತ್ತೆ, ಅರೆಕ್ನಾಯ್ಡ್ ಆ್ಯಂಡ್ ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಹೆಲ್ಪ್ ಸರ್ಕ್ಯುಲೇಟ್ ಆ್ಯಂಡ್ ರೀಅಬ್ಸಾರ್ಬ್ CSF. ಹೌದು ಸರ್, ಸಬ್ ಅರೆಕ್ನಾಯ್ಡ್ ಸ್ಪೇಸ್ ಒಳಗಡೆ ಅದು ಏನಾಗುತ್ತೆ, ಸರ್ಕ್ಯುಲೇಟ್ ಆಗುತ್ತೆ. ಆ್ಯಂಡ್ ಅರೆಕ್ನಾಯ್ಡ್ ಮ್ಯಾಟ್ರ್ ಏನು ಮಾಡುತ್ತೆ, ಅಬ್ಸಾರ್ಪ್ಷನ್ ಮಾಡುತ್ತೆ. ಓಕೆ, CSF ಅನ್ನು ಅಬ್ಸಾರ್ಪ್ಷನ್ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬ್ಲಡ್ ಸಪ್ಲೈ ಪಾಥ್ವೇ. ಹೌದು ಸರ್, ಇದ್ರೊಳಗಡೆ ಬ್ಲಡ್ ಸಪ್ಲೈ ಕೂಡ ಬರುತ್ತೆ. ಓಕೆ, ಮೆನಿಂಜಸ್ ಪ್ರೊವೈಡ್ ಅ ರೂಟ್ ಫಾರ್ ಬ್ಲಡ್ ವೆಸಲ್ಸ್ ಟು ನರಿಸ್ CNS ಟಿಶ್ಯೂ. ಹೌದು ಸರ್, ಮೆನಿಂಜಸ್ ಒಳಗಡೆ ಕೂಡ ಬ್ಲಡ್ ವೆಸಲ್ಸ್ ಬರ್ತಾವೆ. ಬ್ಲಡ್ ವೆಸಲ್ ಬಂದು ಸ್ಪೆಷಲಿ ನಾವು ಪಾಯಾಮೀಟರ್ ಅಂತ ಹೇಳಿದ್ದೀವಿ, ಪಾಯಾಮೀಟರ್. ಸೊ ಪಾಯಾಮೀಟರ್ ಏನು ಮಾಡಿತ್ತು ಸರ್, ಹೈಲಿ ವ್ಯಾಸ್ಕುಲರೈಸ್ಡ್ ಅಂದರೆ ಜಾಸ್ತಿ ಬ್ಲಡ್ ವೆಸಲ್ಸ್ ಇದ್ದು ಅದ್ರ ಒಳಗಡೆ. ಓಕೆ, ಸೊ ಅದು ಏನು ಮಾಡ್ತಾ ಇತ್ತು, ನ್ಯೂಟ್ರಿಷನ್ ಪ್ರೊವೈಡ್ ಮಾಡ್ತಾ ಇತ್ತು. ಸೊ ಬ್ಲಡ್ ಸಪ್ಲೈ ಪಾಥ್ವೇ ಇದೆ. ಓಕೆ ಸರ್, ನೆಕ್ಸ್ಟ್ ಇಮ್ಯುನೋಲಾಜಿಕಲ್ ಡಿಫೆನ್ಸ್. ಹೌದು ಸರ್, ಇದು ಏನಿದೆ, ಇಟ್ ಆಕ್ಟ್ ಲೈಕ್ ಅ ಬ್ಯಾರಿಯರ್ ಟು ಇನ್ಫೆಕ್ಷನ್ ಆ್ಯಂಡ್ ಟಾಕ್ಸಿನ್ಸ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ಪ್ರೊಟೆಕ್ಷನ್ ಮಾಡ್ತಾ ಇದೆ. ಇಟ್ ಈಸ್ ಲೈಕ್ ಎ ಇಮ್ಯುನಿಟಿ. ಇದು ಬ್ಯಾರಿಯರ್ ಇದೆ ಸರ್, ಇದೇನಿದೆ, ಬ್ಯಾರಿಯರ್ ಇದೆ ಅಗೇನ್ಸ್ಟ್ ಇನ್ಫೆಕ್ಷನ್ ಆ್ಯಂಡ್ ಅಗೇನ್ಸ್ಟ್ ಟಾಕ್ಸಿನ್. ಓಕೆ, ಸೊ ಬ್ಯಾರಿಯರ್ ಥರ ಇದು ಎದುರು ನಿಂತಿದೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.